ತಾಲೂಕಿನ ಎಸ್ಸಿ ಆಫೀಸ್ ಮುಂದೆ ಪ್ರತಿಭಟನೆ 3ನೇ ದಿನ ಕಾಲಿಟ್ಟತಿ. ಇವತ್ತ 2 ದಿನ ಮುಕ್ತಾಯಗೊಳಿಸಿ 3ನೇ ದಿನ ಕಾಲಿಟ್ಟ ಇವತ್ತಿನ ಹೋರಾಟದ ಬೆಳವಣಿಗೆ ಏನೇನಾಗ್ಯಾವ ಅಂತ ಹೇಳಿತ್ತಂದ್ರ, ಜಮಖಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಕಾರ್ಖಾನೆಗಳೊಳಗ ಪ್ರಭುಲಿಂಗೇಶ್ವರ ಶುಗರ್ಸ್ ಕಾರ್ಖಾನೆದವರು 227 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿದ್ರು. ಜಮಖಂಡಿ ಶುಗರ್ಸ್ದವರು 100 ಕೋಟಿ ರೂಪಾಯಿನ ಬಾಕಿ ಉಳಿಸ್ಕೊಂಡಿದ್ರು. ಸಾಯಿಪ್ರಿಯಾ ಶುಗರ್ಸ್ದವರು 92 ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡ್ರು. ಅದಕ್ಕೆ ಎಸಿ ಅವರ ನೇತೃತ್ವದಲ್ಲಿ, ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಏನಂತ ಹೇಳಿ ಚರ್ಚೆ ಆತಂದ್ರ, ಪ್ರಭುಲಿಂಗೇಶ್ವರ ಫ್ಯಾಕ್ಟ್ರಿ ಮತ್ತು ಸಾಯಿಪ್ರಿಯಾ ಫ್ಯಾಕ್ಟ್ರಿ ಅವರು ಇವತ್ತಿನ ಹಿಡಿದ ಬಿಲ್ ಹಾಕತ್ತೆ, ಏಪ್ರಿಲ್ ಎಂಡ್ವರೆಗೂ ತಮ್ಮ ಅಷ್ಟು ಬಿಲ್ ಅನ್ನ ನಾವು ಚುಕ್ತಾ ಮಾಡ್ತೀವಿ ಅಂತೇಳಿ ಅಧಿಕೃತ ಲೆಟರ್ ತಾಲೂಕಾ ದಂಡಾಧಿಕಾರಿಗಳಿಗೆ ಅವರು ಕೊಟ್ಟ ತಮ್ಮ ಮಾತವನ್ನು ಕೊಟ್ಟು ಹೋಗ್ಯಾರ. ಇನ್ನ ಜಮಖಂಡಿ ಶುಗರ್ಸ್ದವ್ರು ಏನಂತ ಕೇಳಿದಾಗ ಅವರು ನಿನ್ನೆ ದಿನ ನೋಟಿಸ್ ಕಳಿಸಿದಾರಂತ. 9ನೇ ತಾರೀಕು ಒಳಗಾಗಿ ಅವರು ಬಿಲ್ ಕೊಡದೆ ಹೋದ್ರೆ ಅಂತ ಹೇಳ್ತಂದ್ರ ಅವರ ಸಕ್ಕರೆಯನ್ನ ಮುಟ್ಟುಗೋಲು ಹಾಕಿ ಆ ಬಿಲ್ ಇಸಿದು ಕೊಡ್ತಾನ ಅಂತೇಳಿ ಅನ್ನುವಂತ ಭರವಸೆಯನ್ನ ತಾಲೂಕಾ ದಂಡಾಧಿಕಾರಿಗಳು ತಗೊಂಡಿಂದ ಈ ಹೋರಾಟ ಇಲ್ಲಿಗೆ ಇಷ್ಟ ಆಗೈತಿ. ಅದಕ್ಕೆ ಈ ವಿಡಿಯೋ ನೋಡ್ತಕ್ಕಂಥ ಇಡೀ ರೈತ ಸಮೂಹ ಇದು ಒಂದು ಸಂದೇಶ ಗೊತ್ತಾಗಲಿ ಅಂತೇಳಿ ಇಡೀ ರೈತರ ಮೂಲಕ ನಾವು ಕೇಳ್ಕೊಳ್ತೀವಿ. ವ್ಯವಸ್ಥೆ ಮಾಡ್ರಿ. ಈ ಒಂದು ಹೋರಾಟದಲ್ಲಿ ತಕ್ಕ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳಿ ನಾನು ಅನ್ಕೊಂಡು ನಾನೊಂದು ಪ್ರಶ್ನೆ ಕೇಳಿದೆ ಅಲ್ಲಿ, ಏನ್ರಿ ಪ್ರತಿ ಸಲ